ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 19 ಜುಲೈ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,151.45 965 ಪಿಟಿಎಸ್ 1.25% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಟೆಕ್ ಮಹಿಂದ್ರ 4.14% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಸನ್ ಫಾರ್ಮಾ 0.90% ಕುಸಿದಿದೆ. ನಿಫ್ಟಿ 50 ಇಂದು 24,334.301.09% ಆಗಿದೆ. 1.09% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ %1ಕ್ಕಿಂತ ಹೆಚ್ಚು ಏರಿಕೆಯೊಂದಿಗೆ ಭಾರತೀಯ ಮಾರುಕಟ್ಟೆಗಳಲ್ಲಿ ಭಾರೀ ಜಿಗಿತ. ಬಿಎಸ್ಇ ಸೆನ್ಸೆಕ್ಸ್ %1.25 ಏರಿಕೆಯಾಗಿ 78,151.45ಕ್ಕೆ ಮುಕ್ತಾಯಗೊಂಡರೆ, ಎನ್ಎಸ್ಇ ನಿಫ್ಟಿ 50 %1.09 ಗಳಿಸಿ 24,334.30ಕ್ಕೆ ತಲುಪಿತು. ಪ್ರಮುಖ ಗಳಿಕೆದಾರರಲ್ಲಿ ಟೆಕ್ ಮಹೀಂದ್ರ %4.14 ಮತ್ತು ಕೋಟಕ್ ಬ್ಯಾಂಕ್ %3.57 ಏರಿಕೆ ಕಂಡವು. ಐಸಿಐಸಿಐ ಬ್ಯಾಂಕ್ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ %16 ಏರಿಕೆಯಾಗಿ ₹14,804 ಮತ್ತು 50 ಪೈಸಾ ಕೋಟಿಗೆ ತಲುಪಿದೆ. ಸಾಲಗಳ ಭಾರಿ ಬೆಳವಣಿಗೆಯಿಂದಾಗಿ ಐಸಿಐಸಿಐ ಬ್ಯಾಂಕ್ 2026ರ ಮೊದಲ ತ್ರೈಮಾಸಿಕದಲ್ಲಿ ₹14,804.50 ಕೋಟಿ ನಿವ್ವಳ ಲಾಭವನ್ನು ದಾಖಲಿಸಿದೆ. ಈ ಬಲವಾದ ಫಲಿತಾಂಶಗಳ ನಂತರ ಬ್ಯಾಂಕಿನ ಷೇರುಗಳು %1.84 ಏರಿಕೆಯಾಗಿ ₹1,444 ಮತ್ತು 30 ಪೈಸಾಕ್ಕೆ ಮುಕ್ತಾಯಗೊಂಡವು. ಕುವೈತ್ ಇಂಧನ ಮೂಲಸೌಕರ್ಯಗಳ ಮೇಲಿನ ದಾಳಿಯಿಂದಾಗಿ ಕಚ್ಚಾ ತೈಲ ಬೆಲೆ $4.48 ಏರಿಕೆಯಾಗಿ $82 ಮತ್ತು 49 ಸೆಂಟ್ಗೆ ತಲುಪಿದೆ. ಕುವೈತ್ನ ಇಂಧನ ಮೂಲಸೌಕರ್ಯಗಳ ಮೇಲೆ ಇರಾನ್ ನಡೆಸಿದ ತೀವ್ರ ಪ್ರತೀಕಾರದ ದಾಳಿಯ ನಂತರ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $82 ಮತ್ತು 49 ಸೆಂಟ್ಗೆ ತಲುಪಿದೆ. ಈ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯು ಪೂರೈಕೆಯ ಆತಂಕಗಳನ್ನು ಉಂಟುಮಾಡಿದ್ದು, ಜಾಗತಿಕ ತೈಲ ಬೆಲೆಯಲ್ಲಿ $4.48 ತೀವ್ರ ಏರಿಕೆಗೆ ಕಾರಣವಾಗಿದೆ. ಯೆಸ್ ಬ್ಯಾಂಕ್ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ $33.7 ಭಾರೀ ಜಿಗಿತ. ಯೆಸ್ ಬ್ಯಾಂಕ್ 2026ರ ಏಪ್ರಿಲ್ನಿಂದ ಜೂನ್ ಅವಧಿಯಲ್ಲಿ ನಿವ್ವಳ ಲಾಭದಲ್ಲಿ ವರ್ಷದಿಂದ ವರ್ಷಕ್ಕೆ $33.7 ಜಿಗಿತವನ್ನು ದಾಖಲಿಸಿದೆ. ಇದೇ ತ್ರೈಮಾಸಿಕದಲ್ಲಿ ಬ್ಯಾಂಕಿನ ಕಾರ್ಯಾಚರಣೆಯ ಲಾಭವು $25.5 ಹೆಚ್ಚಾಗಿದೆ. ಜಾಗತಿಕ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ನಡುವೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳಲ್ಲಿ ಏರಿಕೆ. ಸುರಕ್ಷಿತ ಹೂಡಿಕೆಯ ಬೇಡಿಕೆಯಿಂದಾಗಿ ಚಿನ್ನದ ಬೆಲೆ $0.68 ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,012 ಮತ್ತು 70 ಸೆಂಟ್ಗೆ ಮುಕ್ತಾಯಗೊಂಡಿದೆ. ಬೆಳ್ಳಿಯ ಬೆಲೆಯು $0.25 ಗಳಿಸಿ ಪ್ರತಿ ಟ್ರಾಯ್ ಔನ್ಸ್ಗೆ $56 ಮತ್ತು 4 ಸೆಂಟ್ಗೆ ತಲುಪಿದೆ. ಪಶ್ಚಿಮ ಏಷ್ಯಾ ಸಂಘರ್ಷ ಮತ್ತು ದುರ್ಬಲ ಮುಂಗಾರು ಆರ್ಥಿಕತೆಗೆ ದೊಡ್ಡ ಅಪಾಯ ಎಂದ ಆರ್ಬಿಐ ಗವರ್ನರ್ ಮಲ್ಹೋತ್ರಾ. ಪಶ್ಚಿಮ ಏಷ್ಯಾದಲ್ಲಿನ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ದುರ್ಬಲ ಮುಂಗಾರು ಭಾರತದ ಆರ್ಥಿಕತೆಗೆ ದೊಡ್ಡ ಅಪಾಯಗಳನ್ನು ಉಂಟುಮಾಡುತ್ತವೆ ಎಂದು ಆರ್ಬಿಐ ಗವರ್ನರ್ ಮಲ್ಹೋತ್ರಾ ಎಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷ ಮತ್ತು ದುರ್ಬಲ ಮುಂಗಾರು ಆರ್ಥಿಕತೆಗೆ ದೊಡ್ಡ ಅಪಾಯ ಎಂದ ಆರ್ಬಿಐ ಗವರ್ನರ್ ಮಲ್ಹೋತ್ರಾ. ಆದಾಗ್ಯೂ, ಭಾರತೀಯ ರೂಪಾಯಿ ತುಲನಾತ್ಮಕವಾಗಿ ಸ್ಥಿರವಾಗಿದ್ದು, ಇತ್ತೀಚೆಗೆ ಯುಎಸ್ ಡಾಲರ್ ವಿರುದ್ಧ 96.28ಕ್ಕೆ ಮುಕ್ತಾಯಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಆರ್ಬಿಎಲ್ ಬ್ಯಾಂಕ್ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ $27 ಏರಿಕೆಯಾಗಿ $254 ಕೋಟಿಗೆ ತಲುಪಿದೆ. ಆರ್ಬಿಎಲ್ ಬ್ಯಾಂಕ್ ಮೊದಲ ತ್ರೈಮಾಸಿಕದಲ್ಲಿ ತನ್ನ ಸ್ವತಂತ್ರ ನಿವ್ವಳ ಲಾಭದಲ್ಲಿ ವರ್ಷದಿಂದ ವರ್ಷಕ್ಕೆ $27 ಏರಿಕೆಯಾಗಿ $254 ಕೋಟಿಗೆ ತಲುಪಿದೆ ಎಂದು ವರದಿ ಮಾಡಿದೆ. ಎಮಿರೇಟ್ಸ್ ಎನ್ಬಿಡಿ ಮಾಲೀಕತ್ವವು ಬ್ಯಾಂಕಿನ ಬೆಳವಣಿಗೆಗೆ ಗಮನಾರ್ಹ ಕೊಡುಗೆ ನೀಡಿದೆ. ಪಾಲಿಮರ್ ಬ್ಯಾಂಕ್ನೋಟುಗಳ ಹಾಳೆಗಳಿಗಾಗಿ ಜಾಗತಿಕ ಬಿಡ್ಗಳನ್ನು ಆಹ್ವಾನಿಸಿದ ಆರ್ಬಿಐ ಮುದ್ರಣ ಸಂಸ್ಥೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮುದ್ರಣ ಸಂಸ್ಥೆಯು ಪಾಲಿಮರ್ ಬ್ಯಾಂಕ್ನೋಟುಗಳ ಸಬ್ಸ್ಟ್ರೇಟ್ ಹಾಳೆಗಳಿಗಾಗಿ ಜಾಗತಿಕ ತಯಾರಕರನ್ನು ಹುಡುಕುತ್ತಿದೆ. ಈ ಕ್ರಮವು ₹10 ಮತ್ತು ₹20 ಮುಖಬೆಲೆಯ ನೋಟುಗಳು ಭಾರತದ ಮೊದಲ ಪಾಲಿಮರ್ ಕರೆನ್ಸಿಯಾಗಬಹುದು ಎಂಬುದನ್ನು ಸೂಚಿಸುತ್ತದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%, ಚಿನ್ನ $4,012 ಮತ್ತು 70 ಸೆಂಟ್ $0.68 ಪ್ರತಿ ಟ್ರಾಯ್ ಔನ್ಸ್ಗೆ ಅಂದಾಜು ಸಮ $1,24,209 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ $0.68 ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $3,985 ಮತ್ತು 60 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ.
ಬೆಳ್ಳಿ $56 ಮತ್ತು 4 ಸೆಂಟ್ 0.25% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,735 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.25% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $55 ಮತ್ತು 90 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $82 ಮತ್ತು 49 ಸೆಂಟ್ 4.48% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 4.48% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $78 ಮತ್ತು 95 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $96 ಮತ್ತು 28 ಸೆಂಟ್ 0.39%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.39% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $96 ಮತ್ತು 65 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. LPG ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $3,106. ಬೆಂಗಳೂರು $944 ಮತ್ತು 50 ಪೈಸಾ, $3,021. ಹೈದರಾಬಾದ್ $994, $3,191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $3,128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.